ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ಡಿಸೈನ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕ್ಬೋದು. ಸೊ ಕಲರ್ ಕಾಂಬಿನೇಷನ್ ನೋಡಿ, ಸೆಲ್ಫ್ ಕಲರು ಮತ್ತು ಸಿಲ್ವರ್ ಜರಿ ಜಾಸ್ತಿ ಇರೋದ್ರಿಂದ ಸಿಲ್ವರ್ ಬಿಡ್ಸ್ ತೊಗೊಂಡಿದ್ದೀನಿ. ಸೆಲ್ಫ್ ಕಲರ್ ಝರಿ ಕಲರ್ ಮತ್ತು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ ನಾರ್ಮಲ್ ನೀಡಲ್ ನಂಬರ್ ಬಂದು 9, 10, 11 ಯಾವ್ದಾದ್ರು ನಡೆಯುತ್ತೆ. ಇದಕ್ಕೆ ಸಿಲ್ವರ್ ಬಿಡ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಗ್ ಸೈಜು ಮತ್ತು ಸ್ಮಾಲ್ ಸೈಜು. ಸೊ 6 ದಾರ ಫ್ರೆಂಡ್ಸ್ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು ರೆಗ್ಯುಲರ್ ಅಂದರೆ ಈ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್, ನಾರ್ಮಲ್ ಡಿಸೈನೇ. ಸೊ ತೋರಿಸಿದ್ದೀನಿ, ಬಟ್ ಇದು ಸಿಲ್ವರ್ ಜರೀಲಿ ಸೆಲ್ಫ್ ಕಲರಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸೀರೆ. ಸೊ ಅದಕ್ಕೆ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ 2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಸ್ಟಾರ್ಟಿಂಗು ದಾರನ ಸ್ವಲ್ಪ ಮೇಲೆ ಮಾಡ್ಕೊಳ್ಳೋಣ. ಬಿಗ್ ಬೀಡನ್ನ ಒಂದು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಬಿಗ್ ಬೀಡನ್ನ ಒಂದು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮತ್ತು ಬಟ್ಟೆ ಕೂಡ ಒಂದು ಸತಿ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಅಲ್ಲಿಂದ 4 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 ಅಥವಾ 4 ಎಷ್ಟಾದರೂ ಹಾಕ್ಕೋಬೋದು. 3 ಅಥವಾ 4 ಕೂಡ ಹಾಕ್ಕೋಬೋದು. ನಾನಿಲ್ಲಿ 4 ಹಾಕ್ಕೊಳ್ಳೋಣ. ಸೊ 3 ಹಾಕಿದ್ದೀನಲ್ವ, ಇನ್ನೂ ಒಂದು ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರಾಡ್ ಬರುತ್ತೆ. 3 ಚೈನ್ ಹಾಕಿದ್ರೆ ಒಂಚೂರು ಒಳಗಡೆಗೆ ಬರುತ್ತೆ. ಆ ಥರ ಜಾಸ್ತಿ ಡಿಫ್ರೆನ್ಸ್ ಏನು ಅನಿಸಲ್ಲ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಮಾಡಿದೆ ಫ್ರೆಂಡ್ಸ್. ಒಂದು ಬೀಡ್ ಹಾಕಿದ್ದೀನಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ನಾವಿವಾಗ 3 ಚೈನ್ಸ್ನ ಹಾಕ್ಕೊಳ್ಳೋಣ. ಸೊ ಒಟ್ಟು 6 ಚೈನ್ ಹಾಕೋಬೇಕು. 3 ಚೈನ್ ಹಾಕಿದ್ಮೇಲೆ ನಾವೇನು ಮಾಡಬೇಕು, ಸೊ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 ಚೈನ್ ಹಾಕಿದ ತಕ್ಷಣ ಸೇಮ್ ಸ್ವಲ್ಪ ದಾರ ಮೇಲೆ ಮಾಡಿ ಚಿಕ್ಕ ಸೈಜು ಸಿಲ್ವರ್ ಕಲರೇ ಸ್ಮಾಲ್ ಸೈಜ್ ಬೀಡನ್ನ ತೊಗೋತಾ ಇದ್ದೀನಿ. 3 mm ಬೀಡಿದು. ಸೊ ಈ ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಈ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ಸ್ ಮಾಡ್ಕೊಳ್ಳೋಣ. 3 ಚೈನ್ಸ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ 3 ಚೈನ್ ಮಾಡಬೇಕು. ಒಟ್ಟು 7 ಚೈನ್ ಆಗುತ್ತೆ ಫ್ರೆಂಡ್ಸ್. ಇದು ಸೆಂಟರ್ ಚೈನ್ಗೆ 4th ಚೈನ್ಗೆ ನಾವು ಬೀಡನ್ನ ಹಾಕಿದ್ದೀನಿ. ಸೊ ಅದೊಂದು ಎಕ್ಸ್ಟ್ರಾ ಮಾಡಿದ್ದೀವಿ. ಇಲ್ಲಿ ಆರ್ಚಿಗೆ ಮಧ್ಯದಲ್ಲಿ ಬೀಡ್ ಬರೋ ಥರ ಅದನ್ನು ಒಳಗಡೆನೇ ಪಾಯಿಂಟ್ ಯು ಶೇಪ್ ಬರೋ ಥರ ನಾನು ಪಾಯಿಂಟ್ ಮಾಡಿ ಸೊ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿಗೆ 7 ಚೈನ್ನ 5 ಚೈನ್ ಅಷ್ಟು ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಂದ ಮತ್ತೆ 4 ಚೈನ್ 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಬೀಡ್ ಹಾಕಿ ದಾರ ಮೇಲೆ ಮಾಡಿ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ, ಒಂದು ಬಿಗ್ ಬೀಡಿಂದ ಇನ್ನೊಂದು ಬಿಗ್ ಬೀಡ್ಗೆ 4 ಚೈನ್ 6 ಚೈನ್ 4 ಚೈನ್ 4 ಚೈನ್ 6 ಚೈನ್ 4 ಚೈನ್ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಕಂಟಿನ್ಯೂಸ್ ಆಗಿ ಅದೇ ಥರ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಒಂದು ಬೀಡಿಂದ ಇನ್ನೊಂದು ಬೀಡ್ಗೆ ನಮಗೆ ಸೆಂಟ್ರಲ್ಲಿ ಆರ್ಚ್ ಬರುತ್ತೆ. ಇವಾಗ ಕೂಡ 4 ಚೈನ್ ಇಲ್ಲ 3 ಚೈನ್ ಕೂಡ ನೀವು ಮಾಡ್ಕೋಬೋದು. ಸೊ 3 ಅಥವಾ 4 ಚೈನ್ ಮಾಡ್ತೀನಿ. ಇಲ್ಲಿ 3 ಚೈನ್ ಫಸ್ಟ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ ಚಿಕ್ಕ ಬೀಡನ್ನ ಆ್ಯಡ್ ಮಾಡಿ ಅಂದರೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕಿ ಯು ಶೇಪಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಯು ಶೇಪಲ್ಲಿ ಸ್ಯಾರಿಗೆ ಲಾಕ್ ಮಾಡೋಣ. ಫಸ್ಟ್ ಎಷ್ಟು ಮಾಡಿರ್ತೀವೋ ಅಷ್ಟೇ ಮೆಷರ್ಮೆಂಟಲ್ಲಿ ಅಂದರೆ 5 ಚೈನ್ ಗ್ಯಾಪ್ ಅಷ್ಟು ಮೆಷರ್ಮೆಂಟಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಲಾಕ್ ಮಾಡಿ ಇವಾಗ ಮತ್ತೆ ಬಿಗ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕು ಮಾಡಬೇಕು, ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬೇಸ್ ಲೈನ್ನ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಒಂದು ಬೀಡಿಂದ ಇನ್ನೊಂದು ಬೀಡ್ಗೆ 4 6 4 ಈ ಥರ ಚೈನ್ಸ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಈಸಿ, 2 ಸ್ಟೆಪ್ಪು. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ. ಈ ರೀತಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. 4 6 4 ಆ ಥರ, ಇಲ್ಲ 3 6 3 ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು. ಇನ್ನು ಹತ್ರ ಬರುತ್ತೆ ಆರ್ಚ್. ಸೊ ಸೆಕೆಂಡ್ ಸ್ಟೆಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟ್ ಬೇಸ್ ಲೈನ್ ಮಾಡ್ಕೊಂಡ್ಬಿಟ್ಟು ಸೇಮ್ ಕಲರಲ್ಲಿ ಇದು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಸೆಲ್ಫ್ ಸ್ಯಾರಿ ಆಗಿರೋದ್ರೂ ಸೇಮ್ ಕಲರ್ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್. ಜರಿ ಕಲರ್ ತೊಗೊಂಡ್ರೆ ಆರ್ಚಿಗೆ ತೀರಾ ಒಂಥರ ಆಡ್ ಆನ್ ಔಟ್ ಆಗಿಬಿಡತ್ತೆ. ಸೊ ಅದಕ್ಕೆ ಜರಿ ಕಲರ್ ನಾವು ಕುಚ್ಚು ಕಟ್ಕೊಳ್ಳೋಣ. ಸೆಲ್ಫ್ ಕಲರು ಸ್ಯಾರಿ ಕಲರು ಕ್ರೋಶಾ ಮಾಡ್ಕೊಳ್ಳೋಣ. ಸೊ ಯಾವಾಗಲೂ ಅಪೋಸಿಟ್ ತೊಗೋತೀವಿ ಅಲ್ಲ, ಈ ಥರ ಸೆಲ್ಫ್ ಕಲರ್ ಇರೋದ್ರಿಂದ ನಾವು ಸೇಮೇ ಕಲರ್ ತೊಗೋಬೇಕಾಗತ್ತೆ.
ಸೊ ನೋಡಿ ಸಿಂಗಲ್ ಕ್ರೋಶೆ ಮಾಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಸ್ವಲ್ಪ ದಾರ ಮೇಲೆ ಮಾಡಿ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಒಂದೇ ಸತಿ ಸ್ವಲ್ಪ ದಾರ ಲೆಂತಾಗಿ ತೊಗೊಂಡು 4 ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಜಸ್ಟ್ ಹಿಂಗೆ ಬೆಂಡ್ ಆಗೋ ಥರನೇ ಟೈಟ್ ಆಗೋಗುತ್ತೆ. ನೆಕ್ಸ್ಟ್ 4 ಚೈನ್ ಇದೆ ಅಲ್ವಾ, ಆ 4 ಚೈನ್ ಒಳಗಡೆ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿಲ್ಲ, 4 ಚೈನ್ ಒಳಗಡೆ ನಾನು ಲಾಕ್ ಮಾಡ್ತೀನಿ. 4 ಬೀಡ್ಸ್ನ 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. 4 ಚೈನ್ ಒಳಗಡೆ ಲಾಕ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಡೈರೆಕ್ಟ್ ನೆಕ್ಸ್ಟ್ 6 ಚೈನ್ ಇದೆಲ್ಲ ವಿತ್ ಬೀಡು ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಸತಿ, 2 ದಾರ 1 ಸತಿ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಫಸ್ಟು ಬೀಡ್ ರೈಟ್ ಸೈಡ್ ಇರೋ 3 ಚೈನ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಸೆಂಟರ್ ಪಾರ್ಟ್ ಟೈಪ್ ಆಗುತ್ತೆ. ನಾವಿಲ್ಲಿ 7 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಫಸ್ಟು 7 ಕಂಬಗಳನ್ನ ಈ 3 ಚೈನ್ ಗ್ಯಾಪಲ್ಲಿ ಹಾಕ್ಕೊಳ್ಳೋಣ. ಫಸ್ಟು 7 ಕಂಬ ಹಾಕ್ಕೋಬೇಕು ಫ್ರೆಂಡ್ಸ್, 7ರಿಂದ 8. ಸೊ ಎಷ್ಟು ಇಡ್ಸುತ್ತೆ ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದೊಂದು ಚೈನು ಮತ್ತು ಒಂದೊಂದು ಕಂಬ ಎಕ್ಸ್ಟೆಂಡ್ ಮಾಡಿದ್ರೆ ಒಂದು ಸ್ವಲ್ಪ ಬ್ರಾಡ್ ಕಾಣುತ್ತೆ, ಅಷ್ಟೇ ಡಿಫ್ರೆನ್ಸು. ನಾನಿಲ್ಲಿ 7 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 7 ಕಂಬನ ಮಾಡಿಕೊಂಡು ನೋಡಿ ಈ ರೀತಿ ಹಾಫ್ ಆರ್ಚ್ ಬರುತ್ತೆ, ಹಾಫಲ್ಲಿ ಹಾಫ್. ಸೊ ಅಲ್ಲಿಂದ 2 ಚೈನ್ಸ್ನ ಹಾಕ್ಕೋತೀನಿ. ನಮಗೆ ಬೀಡ್ ಕೆಳಗಡೆ 2 ಚೈನ್ ಗ್ಯಾಪ್ ಇರಬೇಕು ಕುಚ್ಚು ಕಟ್ಟೋದಕ್ಕೆ ಬೀಡ್ ಕೆಳಗಡೆ. ಸೊ ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಲೆಫ್ಟ್ ಸೈಡಲ್ಲಿರೋ 3 ಚೈನ್ಗೆ ಮತ್ತೆ 7 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಳೋಣ. ಸೊ 7 ಕಂಬಗಳನ್ನ ಈ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕು. ಆ 2 ಚೈನ್ ಗ್ಯಾಪಲ್ಲೇ ನಮಗೆ ಕುಚ್ಚು ಬರುತ್ತೆ, ಅದು ಬೀಡ್ ಕೆಳಗಡೆ ಬರಬೇಕು. ಸೊ ಈ ರೀತಿ ನೀಡಲ್ ಮೇಲೆ 1 ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಈ ರೀತಿ 7 ಸರ್ತಿ 7 ಕಂಬಗಳನ್ನ ಮಾಡ್ಕೋತೀನಿ. ಸೊ ಒಂದೊಂದು ರಿಪೀಟೆಡ್ ಡಿಸೈನ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಅದು ನಾರ್ಮಲಾಗಿ ಜಾಸ್ತಿ ಹಾಕಿಸ್ಕೊಳ್ತಾ ಇದ್ದರೆ ಡಿಸೈನ್ನ ತೋರಿಸಿ ಒಂದು ಸ್ವಲ್ಪ ಯೂನಿಕಾಗಿ ಕಾಣಿದ್ರೆ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ನೋಡಿ ಅದು 4 ಚೈನಲ್ಲಿ ಲಾಕ್ ಮಾಡ್ತೀನಿ. 7 ಕಂಬ ಆದ ತಕ್ಷಣ 4 ಚೈನಲ್ಲಿ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ 4 ಬೀಡ್ಸ್ನ ಹಾಕೋಣ. ಲಾಕ್ ಮಾಡಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಬೇಕು. 4 ಬೀಡ್ಸ್ನ ಇನ್ಸರ್ಟ್ ಮಾಡೋಣ. ಸೊ 4 ಬೀಡ್ಸ್ನ ಒಂದೇ ಸತಿ ಎತ್ಕೊಂಡಿದ್ದೀನಿ, ಇಲ್ಲಾಂದರೆ 2 ಆ ಥರ ಕೂಡ ತೊಗೋಬೋದು. ಸೊ 4 ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿಕೊಂಡು ಸೊ ನೀವು 3 ಚೈನ್ ತೊಗೊಂಡ್ರೆ ಡೈರೆಕ್ಟ್ ಸಿಂಗಲ್ ಕ್ರೋಶೆಯಿಂದ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ 4 ಚೈನಿಂದ ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಅದನ್ನು ಟೈಟ್ ಮಾಡಿ ಥ್ರೆಡ್ಡಿಂದ ಬರೋ ಥರ ಮಾಡಿ. ಸೊ ನೀವು ಕಂಬ ಹಾಕಿದ ತಕ್ಷಣ ಅದು ಯು ಶೇಪಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ಗೆ ಕಂಬನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಕೂಡ 7 ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತೀನಿ. ಸೊ ಈ 3 ಚೈನ್ ಗ್ಯಾಪಲ್ಲಿ 7 ಕಂಬಗಳನ್ನ ನಾನು ಫಿಲ್ ಮಾಡ್ತೀನಿ. 7 ಕಂಬ ಫಿಲ್ ಮಾಡಿಕೊಂಡು ಸೆಂಟ್ರಲ್ಲಿ 2 ಚೈನ್ ಬರಬೇಕು. ಎಕ್ಸ್ಟ್ರಾ 2 ಚೈನ್ ಹಾಕೋಣ. ಮತ್ತು ಲೆಫ್ಟ್ ಸೈಡಲ್ಲಿರೋ 3 ಚೈನ್ಗೆ 7 ಡಬಲ್ ಕ್ರೋಶೆನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆರ್ಚ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬಿಗ್ ಬೀಡ್ಗೆ ನಾವು 4 ಬೀಡ್ಸ್ನ ಹಾಕ್ಕೋಬೇಕಾಗತ್ತೆ. ಸೊ ಇಷ್ಟೇ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿ ಇದೆಲ್ಲ. ಸಿಂಗಲ್ ಸ್ಟೆಪ್ ಅಂದರೆ ಪ್ಲೈನ್ ಆರ್ಚ್, ಸೆಂಟ್ರಲ್ಲಿ ಒಂದು ಬೀಡು ಬರುತ್ತೆ, ಕುಚ್ಚು ಬರುತ್ತೆ. ಸೊ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಿಂಪಲಾಗಿ ಫಾಸ್ಟಾಗಿ ಡಿಸೈನ್ ಹಾಕಬೇಕಂದ್ರೆ ಇದನ್ನು ಚೂಸ್ ಮಾಡ್ಕೋಬೋದು. ಅದು ಸಿಲ್ವರ್ ಬೀಡ್ಸ್ ಹಾಕಿರೋದ್ರಿಂದ ಈ ಸ್ಯಾರಿಗಂತೂ ಸಖತ್ ಮ್ಯಾಚ್ ಆಗ್ತಾಯಿತ್ತು, ಹೈಲೈಟ್ ಆಗಿತ್ತು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನೀವು ಬೀಡ್ಗೆ 4 ಬೀಡ್ಸ್ ಕೆಳಗಡೆ ಬಂದಿರೋದು, ಈ ಬೂಟೀಸ್ ಬಂದಿತ್ತು, ಸ್ಯಾರಿಗೆ ಬೂಟೀಸ್ ಇದೆ. ಆ್ಯಕ್ಚುಲಿ ಸೇಮ್ ಬೂಟೀಸ್ ಥರನೇ ಅನಿಸುತ್ತೆ, ಅದಕ್ಕೆ ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಸಿಂಪಲ್ ಡಿಸೈನ್ ಕೇಳಿದ್ರು ಕಸ್ಟಮರು, ಸೊ ಅದಕ್ಕೆ ಇದು ಸೆಲೆಕ್ಟ್ ಮಾಡಿ ಹಾಕಿರೋದು. ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್, 120 ದಾರ ಸುತ್ತಕೊಂಡು ಆ ಝರಿ ಕಲರೇ ಕುಚ್ಚು ಕಟ್ಟಿರೋದು. ತುಂಬ ಸಿಂಪಲಾಗಿ ತುಂಬ ನೀಟಾಗಿ ಚೆನ್ನಾಗಿ ಬಂದಿತ್ತು ನೋಡಿ. ಫ್ಲವರ್ ಡಿಸೈನ್ ಏನಿದೆ ಸೊ ಅದೇ ಥರ ಅಂತ ಸ್ವಲ್ಪ ರಿಲೇಟೆಡ್ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಬೀಡ್ಸ್ನ ಹಾಕಿದ್ದೀವಿ.
ಸೊ ತುಂಬ ನೀಟಾಗಿ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400 ಅರೌಂಡ್ ಚಾರ್ಜ್ ಮಾಡ್ತೇವೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೋಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಸೆಲ್ಫ್ ಕಲರ್ ಇದ್ದರೆ ಯಾವ ರೀತಿ ಹಾಕೋದು ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಗ್ರೀನ್ ಬದಲು ಝರಿ ಕಲರೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸು. ಹೇಳ್ದೆ ಅಲ್ಲ, ಒಡವೆ ನೋಟ್ ಥರ ಕಾಣಿಸ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಗ್ರೀನೇ ಹಾಕ್ಕೊಂಡಿದ್ದೀನಿ. ಸೊ ತುಂಬ ನೀಟಾಗಿ ಚೆನ್ನಾಗಿ ಬಂದಿತ್ತು. ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಿಮಗೂ ಇಷ್ಟ ಆಗಿದ್ರೆ ಸೇಮ್ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.